ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಹೇಳೋ ಒಂದು ವಿಷಯ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಒಂದು ದಿನ, ಒಂದು ಸಣ್ಣ ಕಾರ್ಯ, ಆದರೆ ಅದರ ಫಲ ಜೀವನ ಪೂರ್ತಿ ಇರಬಹುದು. ಅಕ್ಷಯ ತೃತೀಯ ಅಂದರೆ ನಮಗೆ ತಕ್ಷಣ ನೆನಪಾಗೋದು ಚಿನ್ನ ಖರೀದಿ, ಗೋಲ್ಡ್ ಶಾಪಿಂಗ್. ಆದರೆ ನಿಜವಾದ ಅರ್ಥ ಅದಕ್ಕಿಂತ ತುಂಬಾ ಆಳವಾಗಿದೆ. ಶಾಸ್ತ್ರಗಳು ಹೇಳುತ್ತವೆ, ಈ ದಿನ ನಾವು ಮಾಡುವ ದಾನಾಕ್ಷಯ ಪುಣ್ಯವನ್ನು ಕೊಡುತ್ತದೆ. ಅಂದರೆ ಒಂದು ಸಾರಿ ಮಾಡಿದ ಒಳ್ಳೆಯ ಕೆಲಸ ಮತ್ತೆ ಮತ್ತೆ ಅನೇಕ ಪಟ್ಟು ಫಲವಾಗಿ ನಮ್ಮ ಬದುಕಿಗೆ ಮರಳಿ ಬರುತ್ತದೆ. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ನಮ್ಮ ಕರ್ಮದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಆತ್ಮದ ಬೆಳವಣಿಗೆಯ ಬಗ್ಗೆ. ಈ ದಿನ ನಾವು ಏನು ಕೊಡ್ತೀವೋ ಅದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಆದ್ದರಿಂದ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಅಕ್ಷಯ ತೃತೀಯದ 5 ಪಂಚಮಹಾದಾನಗಳು. ಇವು ಕೇವಲ ಆಚರಣೆಗಳಲ್ಲ, ಇವು ನಿಮ್ಮ ಜೀವನವನ್ನು ಒಳಗಿನಿಂದ ಬದಲಾಯಿಸುವ ಶಕ್ತಿಯುಳ್ಳವು. ನಿಮ್ಮ ಜೀವನಕ್ಕೆ ಶಾಂತಿ, ಸಮೃದ್ಧಿ ಮತ್ತು ಪಾಸಿಟಿವ್ ಎನರ್ಜಿ ತರಬಲ್ಲವು. ಹಾಗಾದ್ರೆ ಶುರು ಮಾಡೋಣ. 1. ತಾಮ್ರದ ಪಾತ್ರೆ ದಾನ, ಕಾಪರ್ ವೆಸಲ್ ಡೊನೇಷನ್. ತಾಮ್ರವು ಸೂರ್ಯದೇವನೊಂದಿಗೆ ಸಂಬಂಧ ಹೊಂದಿದೆ. ಇದು ಶುದ್ಧತೆ, ಆರೋಗ್ಯ, ಪಾಸಿಟಿವ್ ಎನರ್ಜಿ ಸಂಕೇತ. ಅಕ್ಷಯ ತೃತೀಯ ದಿನ ತಾಮ್ರದ ಪಾತ್ರೆಯಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತೆ ಅದನ್ನೇ ದಾನ ಮಾಡಿ. ಇದರಿಂದ ನಿಮ್ಮ ಆರೋಗ್ಯ ಮತ್ತು ಎನರ್ಜಿ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತದೆ. 2. ಛತ್ರಿ ಮತ್ತು ಪಾದರಕ್ಷೆ ದಾನ. ಬಿಸಿಲಿನಲ್ಲಿ ನಡೆಯುವವರಿಗೆ ಒಂದು ಛತ್ರಿ, ಒಂದು ಚಪ್ಪಲಿ. ಇದು ಸಣ್ಣ ಸಹಾಯ ಅನ್ನಿಸಬಹುದು, ಆದರೆ ಇದು ಮಾನವ ಸೇವೆ. ಸ್ಕಂದ ಪುರಾಣ ಹೇಳುತ್ತದೆ, ಇದು ಪಾಪ ಪರಿಹಾರ ಮಾಡುತ್ತದೆ. 3. ಅನ್ನದಾನ, ಫುಡ್ ಡೊನೇಷನ್. ಹಸಿವು ದೊಡ್ಡ ನೋವು. ಅಕ್ಷಯ ತೃತೀಯದಂದು ನೀವು ಸಾಧ್ಯವಾದಷ್ಟು ಜನರಿಗೆ ಆಹಾರ ನೀಡಿ. ಇದು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ತರಿಸುತ್ತದೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಅಬಂಡೆನ್ಸ್, ವೆಲ್ತ್, ಎನರ್ಜಿ ಹೆಚ್ಚಾಗುತ್ತದೆ. 4. ಗೋದಾನ, ಕೌ ಡೊನೇಷನ್. ಸನಾತನ ಧರ್ಮದಲ್ಲಿ ಗೋದಾನವನ್ನು ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ದಾನಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಹಸು ಎಂದರೆ ಕೇವಲ ಪ್ರಾಣಿಯಲ್ಲ, ಅದು ಧರ್ಮ, ಸಮೃದ್ಧಿ ಮತ್ತು ಪೋಷಣೆಯ ಪ್ರತೀಕ. ಗೋದಾನ ಮಾಡುವುದರಿಂದ ಪಾಪ ನಿವಾರಣೆ ಆಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಜೊತೆಗೆ ಇದು ಆಧ್ಯಾತ್ಮಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ ಮತ್ತು ಜೀವನದಲ್ಲಿ ಶಾಂತಿ ಹಾಗೂ ಉನ್ನತಿಯನ್ನು ತರಲು ಸಹಾಯ ಮಾಡುತ್ತದೆ. ಹಸುಗಳ ಸೇವೆ, ಅವುಗಳಿಗೆ ಆಹಾರ ಒದಗಿಸುವುದು ಅಥವಾ ಗೋಶಾಲೆಗಳಿಗೆ ಸಹಾಯ ಮಾಡುವುದು ಕೂಡ ಗೋದಾನದ ಸಮಾನ ಫಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇದು ಕೇವಲ ದಾನವಲ್ಲ, ಕರುಣೆ ಮತ್ತು ಜೀವಿಗಳ ಮೇಲಿನ ಪ್ರೀತಿ ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ. 5. ನೀರು ತುಂಬಿದ ಪಾತ್ರೆ ದಾನ. ವೈಶಾಖ ಮಾಸದಲ್ಲಿ ಬಿಸಿಲು ತೀವ್ರವಾಗಿರುವುದರಿಂದ ಜನರಿಗೆ ಮತ್ತು ಜೀವಿಗಳಿಗೆ ನೀರಿನ ಅಗತ್ಯ ಬಹಳ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ನೀರು ತುಂಬಿದ ಪಾತ್ರೆಯನ್ನು ದಾನ ಮಾಡುವುದೇ ಒಂದು ಮಹತ್ತರ ಪುಣ್ಯ ಕಾರ್ಯ ಎಂದು ಪರಿಗಣಿಸಲಾಗುತ್ತದೆ. ದಾಹ ತೀರಿಸುವುದು ಅಂದರೆ ಜೀವ ಉಳಿಸುವುದಕ್ಕೆ ಸಮಾನ. ಆದ್ದರಿಂದ ಒಂದು ಪಾತ್ರೆ ನೀರು ನೀಡುವುದು ದೊಡ್ಡ ಸೇವೆಯಾಗಿ ಕಾಣಲಾಗುತ್ತದೆ. ಇದು ತಂಪು, ದಯೆ, ಕರುಣೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ. ನೀರಿನ ದಾನದಿಂದ ನಾವು ಮಾನವೀಯತೆಯನ್ನು ಅಭಿವ್ಯಕ್ತಿಸುತ್ತೇವೆ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯನ್ನು ಸಾಧಿಸುತ್ತೇವೆ. ಅಕ್ಷಯ ತೃತೀಯ ಎಂದರೆ ಕೇವಲ ಹಣ ಹೆಚ್ಚಿಸಿಕೊಳ್ಳುವ ದಿನ ಅಲ್ಲ, ಇದು ಒಳ್ಳೆಯ ಕರ್ಮಗಳನ್ನು ಸಂಗ್ರಹಿಸುವ ದಿನ. ಈ ದಿನ ನಾವು ಮಾಡುವ ಸತ್ಕಾರ್ಯಗಳು ಮತ್ತು ದಾನಗಳು ನಮ್ಮ ಜೀವನದಲ್ಲಿ ದೀರ್ಘಕಾಲದ ಶ್ರೇಯಸ್ಸು ಮತ್ತು ಶಾಂತಿಯನ್ನು ತರುತ್ತವೆ. ಈ ಅಕ್ಷಯ ತೃತೀಯ ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ವಿಶೇಷ ಅವಕಾಶ. ದೊಡ್ಡದಾಗಿ ಏನಾದರೂ ಮಾಡಬೇಕೆಂದು ಬೇಡ. ಒಂದು ಸಣ್ಣ ದಾನ, ಒಂದು ಸಣ್ಣ ಸಹಾಯವು ನಿಮ್ಮ ಕರ್ಮವನ್ನು ಶಕ್ತಿಶಾಲಿಯಾಗಿ ರೂಪಿಸುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರ ನಾಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಈಗಲೇ ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಿ, ನಾನು ಇಂದು ಒಂದು ದಾನ ಮಾಡುತ್ತೇನೆ ಎಂದು. ಹೃದಯದಿಂದ ಮಾಡುವ ಆ ಒಂದು ಸತ್ಕಾರ್ಯ ನಿಮ್ಮ ಜೀವನಕ್ಕೆ ಅನಂತ ಆಶೀರ್ವಾದಗಳನ್ನು ಆಕರ್ಷಿಸುತ್ತದೆ. ಕಾಮೆಂಟ್ನಲ್ಲಿ ಬರೆಯಿರಿ, ನೀವು ಯಾವ ದಾನ ಮಾಡ್ತೀರಾ? ನಿಮ್ಮ ಒಂದು ಮಾತು ಇನ್ನೊಬ್ಬರಿಗೆ ಪ್ರೇರಣೆ ಆಗಬಹುದು. ಈ ಸಂದೇಶವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಒಳ್ಳೆಯ ವಿಚಾರಗಳು ಹೆಚ್ಚು ಜನರಿಗೆ ತಲುಪಿದಷ್ಟು ನಮ್ಮ ಸಮಾಜ ಇನ್ನಷ್ಟು ಸುಂದರವಾಗುತ್ತದೆ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ಕೇವಲ ವಿಡಿಯೋಸ್ ನೋಡೋದಿಲ್ಲ, ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ಆಧ್ಯಾತ್ಮಿಕ ಜ್ಞಾನ, ಧರ್ಮದ ಮಾರ್ಗದರ್ಶನ ಮತ್ತು ಪಾಸಿಟಿವ್ ಎನರ್ಜಿ ನಿಮ್ಮ ದಿನನಿತ್ಯದ ಭಾಗವಾಗುತ್ತದೆ. ನಿಮ್ಮ ಬೆಸ್ಟ್ ವರ್ಷನ್ ಆಗೋ ಪ್ರಯಾಣ ಇಲ್ಲಿ ಪ್ರಾರಂಭವಾಗುತ್ತದೆ. ಈ ಅವಕಾಶವನ್ನು ಕೈಚೆಲ್ಲಬೇಡಿ. ಈ ದಿನವನ್ನು ಮಿಸ್ ಮಾಡಿಕೊಳ್ಳಬೇಡಿ. ನೀವು ಕೊಡುವುದೇ ನಿಮ್ಮ ಜೀವನಕ್ಕೆ ಅನೇಕ ಪಟ್ಟು ಮರಳಿ ಬರುತ್ತದೆ.